ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನು ಹೋಗಿ ಬಿಗ್ ಬ್ರೋ ಮುಂದೆ ನಿಂತ್ಕೊಂಡು ಸ್ಟ್ರೈಟ್ ಆಗಿ, ಗೌತಮ್, ಧನ್ಯಾ ಸಾಯೋದಕ್ಕೂ ಮುಂಚೆ ನಿನ್ನ ಅಮ್ಮ ಮತ್ತೆ ತಂಗಿ ಬದುಕಿರೋ ವಿಷಯನ ನನ್ನ ಹತ್ರ ಹೇಳಿದ್ಲು ಅಂತ ಹೇಳು. ಅವರಿಬ್ರು ಇಲ್ಲೆಲ್ಲ ತುಮಕೂರು ಹತ್ರ ಇದಾರಂತೆ, ಆ ವಿಷಯನೂ ನನಗೆ ಗೊತ್ತು ಅಂತ ಹೇಳಿ. ನಾನು ಆಲ್ರೆಡಿ ಹುಡುಕ್ಸೋ ಕೆಲಸ ಶುರು ಮಾಡಿದೀನಿ ಅಂತಾನು ಹೇಳು. ಮಾಮ್, ಬ್ರೋಗೆ ಅವ್ನ ಕಷ್ಟ ಸುಖದಲ್ಲಿ ನಾವು ಭಾಗಿಯಾಗ್ತೀವಿ, ಹುಡುಕ್ಸೋ ಕೆಲಸದಲ್ಲಿ ನಾವು ಭಾಗಿಯಾಗಿದ್ದೀವಿ, ಇಬ್ರು ಒಂದೇ ಟೀಮ್ ಅನ್ನೋದನ್ನ ಅವನಿಗೆ ಮನವರಿಕೆ ಮಾಡಿಸ್ಬೇಕು. ನೀನು ಇಷ್ಟು ಮಾಡು ಸಾಕು. ಬಿಗ್ ಬ್ರೋಗೆ ಅವ್ರ ಅಮ್ಮನ ಬಗ್ಗೆ ಏನೇ ಇನ್ಫಾರ್ಮೇಶನ್ ಸಿಕ್ಕಿದ್ರು ಬಂದು ಅದನ್ನ ಫಸ್ಟ್ ನಿನ್ನ ಹತ್ರನೇ ಹೇಳ್ತಾರೆ. ಆ್ಯಂಡ್ ನಮ್ಮ ಕೆಲಸ ಸುಲಭ ಆಗುತ್ತೆ. ಇದು ವರ್ಕ್ ಆಗತ್ತೆ ಅಂತಂತೀಯ? ಅವನಿಗೆ ನೀನು ಕತ್ತೆ ಫೋಟೋ ತೋರಿಸಿ ಇದನ್ನ ಕುದುರೆ ಅಂದ್ರು ನಂಬ್ತಾನೆ ಮಾಮ್. ಅವನು ಬುದ್ಧಿ ಬಿಸ್ನೆಸ್ ಅಲ್ಲಿ ಅಷ್ಟೇ ಕೆಲಸ ಮಾಡೋದು, ಈ ತರ ಎಮೋಷನಲ್ ಥಿಂಗ್ಸ್ ಅಲ್ಲಿ ಅವನ ಬುದ್ಧಿ ಕೆಲಸ ಮಾಡೋದಿಲ್ಲ. ನಾನು ಹೇಳ್ದಷ್ಟು ಮಾಡು ಸಾಕು, ಆಮೇಲೆ ನೀನೇ ಬಂದು ಗ್ರೇಟ್ ಅಂತೀಯ ನನ್ನ. ಮುಳುಗ್ತಾ ಇರೋ ನಮ್ಮನ್ನ ಮೇಲೆ ಕೆತ್ತೋದ್ ಬಿಟ್ಟು ತಲೆ ಮೇಲೆ ಚಪ್ಪಡಿ ಕಲ್ಲಾಗಿ ಚಂದ ನೋಡ್ತಾನಲ್ಲಪ್ಪ. ಕಾಫಿ ಕುಡಿ, ಎದ್ದೇಳಮ್ಮ. ನಾಟಕ ಮಾಡ್ತಿದ್ಯಾ? ಎದ್ದೇಳು ಅಮ್ಮ. ಅಮ್ಮ ಎದ್ದೇಳಮ್ಮ. ಅಮ್ಮ 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 ಏನಾಯ್ತಮ್ಮ? ಭಾರತಿ ಆಂಟಿ, ಭಾರತಿ ಆಂಟಿ, ಒಂದ್ ನಿಮಿಷ ಬನ್ನಿ. ಅಮ್ಮ ಎದ್ದೇಳಮ್ಮ. ಏನಾಯ್ತು ನಿಂಗೆ? ಸುಧಾ, ಯಾಕಮ್ಮ ಇಷ್ಟೊಂದು ಗಾಬರಿ ಆಗಿದೆಯಾ? ಏನಾಯ್ತು? ಆವಾಗ್ಲಿಂದ ಬರ್ಸಿದ್ದೀನಿ, ಎದ್ದು ಹೇಳ್ತಿಲ್ಲ ಆಂಟಿ. ಭಾಗ್ಯ, ಭಾಗ್ಯ, ಭಾಗ್ಯ. ಸುಧಾ, ರಾತ್ರಿ ಮಾತ್ರೆ ಎಲ್ಲ ಸರಿಯಾಗಿ ಕೊಟ್ಟೇನಮ್ಮ? ಹ್ಞೂ ಆಂಟಿ, ಒಂದ್ ದಿವಸನೂ ತಪ್ಪಿಲ್ಲ ನಾನು. ಸುಧಾ, ನೀನೇನು ಗಾಬರಿ ಆಗ್ಬೇಡ. ಅವಳು ನಿದ್ರೆಲ್ಲ ಮೂರ್ಛೆ ಹೋಗಿದ್ದಾಳೆ ಅನ್ಸುತ್ತೆ. ತಕ್ಷಣ ಆಸ್ಪತ್ರೆಗೆ ಹೋಗೋಣ. ನಾನು ಹೋಗಿ ಆಟೋ ಕರ್ಕೊಂಡ್ ಬಂದ್ಬಿಡ್ತೀನಿ. ಹಾ, ಸರಿನಾ? ಬಂದೆ ಬಂದೆ. ಯಾಕಮ್ಮ ಹೀಗಾಯ್ತು ನಿನ್ಗೆ? ಯಾವತ್ತೂ ಹಿಂಗಾಗಿಲ್ವಲ್ಲ? ಏನಾಯ್ತಮ್ಮ ನಿನ್ಗೆ? ಮಾಮ್ಸ್, ಯಾಕೆ ಆಗ ನೋಡ್ತಾ ಇದೀಯಾ? ಒಳ್ಳೆ ಡೌಟಲ್ಲಿ ನೋಡೋ ತರ ಇದೆ. ಡೌಟಲ್ಲಿ ನೋಡೋ ತರ ಏನು? ಡೌಟಲ್ಲೇ ನೋಡ್ತಾ ಇರೋದು. ಡೌಟ್? ಈ ಜೇಡಿ ಮೇಲೆ ಡೌಟಾ? ಯಾಕೆ ಅಂತ ಕೇಳ್ಬೋದಾ? ಅಳಿಮಯ್ಯ, ನಿಜ ಹೇಳು, ನನ್ನ ಮೇಲೆ ಆಣೆ ಇಟ್ಟು ಹೇಳು. ನೀನ್ ನಿಜವಾಗ್ಲೂ ಅವ್ರನ್ನ ಹುಡುಕೊಡ್ತೀಯನೋ? ನೀನ್ ಆಣೆ ಗೀಣೆಲ್ಲ ಇಡ್ಬೇಡಪ್ಪ ನನ್ನ ಮೇಲೆ. ನೀನ್ ಅದನ್ನ ಮಾಡದೇ ಇರೋದು, ಆಮೇಲೆ ನನ್ನ ಮೇಲೆ ಟಿಕೆಟ್ ತಗೊಳ್ಳೋದು, ಆಣೆ ಕ್ಯಾನ್ಸಲ್. ಬರೇ ಮಾತಲ್ಲಿ ಹೇಳು. ಸೀರಿಯಸ್ಲಿ ಮಾಮ್ಸ್, ಈ ಜಯದೇವ್ ಮೇಲೆ ನಿನಗೆ ಅನುಮಾನನ? ನನ್ನ ಕೆಪಾಸಿಟಿ ಮೇಲೆ ನಂಬಿಕೆ ಅಲ್ವಾ ನಿನಗೆ? ಅಲ್ಲ ಮಾಮ್ಸ್, ಇಷ್ಟು ದಿನ ಇಲ್ಲಿವರೆಗೂ ನನ್ನ ಒಳ್ಳೇದಕ್ಕೆ ಕೆಟ್ಟದಕ್ಕೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಂಡು ಬೆನ್ ತಡ್ಕೊಂಡು ಬಂದಿರೋ ಮಾಮ್ಸ್ ನೀನು. ಈಗ ನೀನೇ ಅನುಮಾನ ಪಡ್ತಿದ್ಯಾ? ನೀನು ಬಾಯಲ್ಲಿ ಮಾತು ಕೇಳೋದಕ್ಕೆ ಇಟ್ಸ್ ಹರ್ಟ್ಸ್ ಮಾಮ್ಸ್, ಇಟ್ಸ್ ಹರ್ಟ್ಸ್. ಏಯ್ ಸಾಕು, ನಿಲ್ತು ನೀನು ಡೌನ. ಡವ್ ಮಾಡಿದ್ರಲ್ಲಿ ನೀನು ಡಾಕ್ಟ್ರೇಟ್ ಮಾಡಿದ್ಯಾ ಕಣೋ. ನನ್ನ ಮುಂದೆ ಡವ್ ಮಾಡ್ತಾನೆ. ಏಯ್ ಕರೆಕ್ಟಾಗಿ ಹೇಳೋ, ನಿನ್ನ ಕೈಲಿ ಇದನ್ನ ಮಾಡೋಕ್ಕಾಗತ್ತಾ ಇಲ್ವಾ? ಹಿಂದೊಬ್ಬ ರಾಜ ಎಲ್ಲ ಯುದ್ಧ ಸೋತ್ರು, ಅವನಿಂದಲೇ ಸಾಮ್ರಾಜ್ಯ ಮುಳುಗಿದ್ರು, ಜನ ಅವನನ್ನ ಮತ್ತೆ ಪಟ್ಟದಲ್ಲಿ ಕೂರಿಸಿ ಜೈ ಅಂತ ಹೇಳಿದ್ರಂತೆ. ಹಂಗಾಗಬಾರ್ದಲ್ಲ. ನೀನು ಏನೇ ಮಾಡಿದ್ರು ಎಲ್ಲ ಕಡೆ ಬಿಲ್ಡಪ್ ಕೊಡ್ತಾ ಬಂದೆ. ನಿನ್ನ ಪರವಾಗಿ ಕ್ಯಾನ್ವಾಸ್ ಮಾಡಿದೆ. ಆದರೆ ನೀನೇನು ಮಾಡಿದ್ದು? ಎಲ್ಲ ಕಡೆ ಎಡವಟ್ ಮಾಡ್ಕೊಂಬಂದ್ಯಾ, ಎಲ್ಲ ಕಡೆ ಸೋತೋಗಿದ್ಯಾ. ಏಯ್ ನಿಜ ಹೇಳೋ, ಈ ಸರ್ತಿ ಹಂಗಾಗೋದಿಲ್ಲ ತಾನೆ? ಡೌಟೇ ಬೇಡ ಮಾಮ್ಸ್. ಮಾಮ್ಸ್, 10 ಸಲ ಸೋತ್ರು ಅದೇ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು 11 ಸಲ ಗೆಲ್ಲೋ ಮಗ ನಾನು. ಇಲ್ಲಿವರೆಗೂ ಇದ್ದ ಜಯದೇವೇ ಬೇರೆ ಮಾಮ್ಸ್, ಈಗ ಬದಲಾಗಿರೋ ಜೇಡಿನೇ ಬೇರೆ ಮಾಮ್ಸ್. ಎಸ್, ಐ ಅಗ್ರಿ. ಇಷ್ಟು ದಿನ ಸೋಲ್ತಾನೆ ಬಂದೆ. ಜಯದೇವ್ ಅಂತ ಹೆಸರಿಟ್ಕೊಂಡ್ರೆ ನಾನು ಸೋಲ್ದೇವ್ ಆಗ್ಬಿಟ್ಟಿದ್ದೆ. ಆದ್ರೆ ಮುಂದೆ ಹೆಂಗ್ ಗೆಲ್ತೀನಿ ಅಂತ ನೋಡ್ತಾ ಇರು. ಹೆಸರು ತಕ್ಕಂಗೆ ಜಯದೇವ್ ಆಗಿ ಮೆರಿತೀನಿ. ಆದ್ರೂ 10 ಸಲ ಸೋತವನನ್ನ 11ನೇ ಸಲ ಹೇಗ್ ನಂಬೋದು? ಇದೊಳ್ಳೆ ಕಥೆ ಆಯ್ತು. ಹಿಸ್ಟ್ರಿ ಚೊಂಬಾಗ್ಬಿಟ್ರೆ ಏನು?
ಭವಿಷ್ಯ ಬಂಗಾರ ಆಗ್ಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ ಮಾಮ್ಸ್? ಅದು ಕರೆಕ್ಟ್ ಅಳಿಮಯ್ಯ ಈ ಮೇನ್ ಇಲೆಕ್ಷನ್ ಅಲ್ಲಿ ಸೋತ್ರು, ಬೈ ಇಲೆಕ್ಷನ್ ಅಲ್ಲಿ ಗೆದ್ದು ವಿಧಾನಸೌಧ ಹೊಕ್ಕೋರು ಸುಮಾರು ಜನ ಇದ್ದಾರೆ ಕಣೋ. ಎಕ್ಸಾಕ್ಟ್, ಅದ್ರ ಬಗ್ಗೆನೇ ನಾನು ಮಾತಾಡ್ತೇನೆ. ಕಲ್ತಿದ್ದೀನಿ ಮಾಮ್ಸ್, ತುಂಬಾ ಕಲ್ತಿದ್ದೀನಿ. ನನ್ನ ಸೋಲುಗಳಿಂದ, ನನ್ನ ಮಿಸ್ಟೇಕ್ ಇಂದ ತುಂಬಾ ಕಲ್ತಿದ್ದೀನಿ. ಈ ಸಲ ನಾನು ಡೀಲ್ ಮಾಡ್ತಿರೋ ರೀತಿನೇ ಬೇರೆ ಮಾಮ್ಸ್. ಆಲ್ರೆಡಿ ನಮ್ಮ ಹುಡುಗರು ಎಲ್ಲಾ ಕಡೆಯಿಂದ ಹುಡ್ಕೊಂಡ್ ಬರ್ತಾ ಇದ್ದಾರೆ. ಇನ್ನೊಂದು 2 ಏರಿಯಾ, ಐ ಮೀನ್ RR ನಗರ, ಉತ್ರಳ್ಳಿ, ಇದು ಬಾಕಿ ಇದೆ ಅಷ್ಟೇನೆ. ಭೂಮಿ ತುಂಬಾ ಚಿಕ್ಕದು ಮಾಮ್ಸ್. ಒಂದ್ ಕಡೆ ತಪ್ಪಿಸ್ಕೊಂಡ್ರು ಇನ್ನೊಂದ್ ಕಡೆ ತಗ್ಲಾಕೊಳ್ಳೇಬೇಕು. ಅಳಿಮಯ್ಯ, ಅವ್ರ ಸುಳಿವು ನಿನಗ್ ಸಿಗೋಕ್ಕಿಂತ ಮುಂಚೆ ಗೌತಮ್ ಸಿಕ್ಬಿಟ್ರೆ ಅದೇ ನನಗೂ ಬೇಕಾಗಿರೋದು. ಅದನ್ನ ನೀನು ನೆಗೆಟಿವ್ ಅನ್ಕೊಂಡಿದ್ಯಾ? ಇಟ್ಸ್ ಅ ಬ್ಲಡಿ ಪಾಸಿಟಿವ್ ಥಿಂಗ್ ಮಾಮ್. ಇಟ್ಸ್ ಅ ಬ್ಲಡಿ ಪಾಸಿಟಿವ್ ಥಿಂಗ್. ಮಾಮ್ಸ್, ಒಂದು ವೇಳೆ ಅವ್ರು ಎಲ್ಲಿದ್ದಾರೋ ಏನೋ ಇನ್ಫಾರ್ಮೇಶನ್ ನಮಗಿಂತ ಮುಂಚೆ ಅಣ್ಣನಿಗೆ ಸಿಕ್ಕಿದ್ರೆ ಅಣ್ಣ ಏನ್ ಮಾಡ್ತಾನೆ ಅನ್ಕೊಂಡಿದ್ಯಾ? ಗುಡ್ ಬಾಯ್ ತರ ಬಂದು ಮಾಮ್ ಹತ್ರ, ಅಮ್ಮ ನನ್ನ ತಾಯಿ ಸಿಕ್ಕಿದ್ರು, ನನ್ನ ತಂಗಿ ಸಿಕ್ಕಿದ್ರು, ಅವ್ರು ಇಂಥ ಕಡೆ ಇದಾರೆ ಅಂತ ಇನ್ಫಾರ್ಮೇಶನ್ ಕೊಡ್ತಾನೆ. ಅಂಡ್ ಆ ಇನ್ಫಾರ್ಮೇಶನ್ ನಮ್ಮ ಪಾಲಿಗೆ ಕೊಲೆ ಸುಪಾರಿ ವಿತ್ ಲೊಕೇಶನ್. ಆಗ ನೀವು ಅರ್ಧಕ್ ಬಿಟ್ಟಿರೋ ಕೆಲ್ಸನ ನಾನು ಕಂಪ್ಲೀಟ್ ಮಾಡ್ತೀನಿ. ಗೌತಮ್ ದಿವಾನ್ ತಾಯಿ ಮತ್ತೆ ತಂಗಿ ಡೆತ್ ನೋಟ್ ರೆಡಿ ಮಾಡ್ತಾನೆ ಜಯದೇವಾಗ. And the end, that's all, Your Honor. ಆಗ್ಲಿಂದ ಫೋನ್ ಸ್ವಿಚ್ ಆಫ್ ಬರ್ತಿದೆ. ಕೆಲ್ಸಕ್ಕೂ ಬಂದಿಲ್ಲ, ಕಾಲ್ಗೂ ಸಿಗ್ತಿಲ್ಲ. ಏನಾದರೂ ಪ್ರಾಬ್ಲಮ್ ಆಗಿರ್ಬೋದಾ? ಎಷ್ಟು ಸಲ ಹೇಳಿದ್ದೀನಿ ಏನೇ ಇದ್ರು ಕಾಲ್ ಮಾಡಬೇಕು ಅಂತ, ಯಾಕೆ ಹೀಗೆ ಮಾಡ್ತಾರೆ? ಅದ್ಗೆ ಸುಧಾ ಅವರೇ, ಯಾಕೆ ಎಷ್ಟು ಲೇಟು? ಏನೇ ಇದ್ರು ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ಬೇಕು ಅಂತ ಹೇಳಿದೀವಲ್ಲ, ನಾವೇನ್ ಅನ್ಕೋಬೇಕು? ಕ್ಷಮಿಸಿ ಅದ್ಗೆ, ಅಮ್ಮಂಗೆ ಹುಷಾರಿರ್ಲಿಲ್ಲ. ಐಮ್ ಸೋ ಸಾರಿ, ನಾನು ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾತಾಡ್ಬಿಟ್ಟೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅಮ್ಮಗೇನಾಯ್ತು? ಅಮ್ಮ ಮಲ್ಗಿದ್ದವಳು ಅಲ್ಲೇ ಮೂರ್ಛೆ ಹೋಗ್ಬಿಟ್ಟಿದ್ಲು. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ. ನನಗೆ ದಿಕ್ಕೇ ತೋಚ್ಲಿಲ್ಲ. ಪಕ್ಕದ ಮನೆ ಆಂಟಿ ಸಹಾಯ ತಗೊಂಡು ಆಸ್ಪತ್ರೆಗೆ ಸೇರಿಸಿ ಇಲ್ಲಿಗೆ ಬಂದೆ. ಅದಕ್ಕೆ ನೀವ್ ಯಾಕೆ ಬರೋದಕ್ಕೆ ಹೋದ್ರಿ? ಫೋನ್ ಮಾಡಿ ಹೇಳಿದ್ರೆ ಆಗ್ತಿತ್ತಲ್ವಾ? ಅದು ಫೋನಲ್ಲಿ ಚಾರ್ಜೇ ಇರಲಿಲ್ಲ. ಫೋನ್ ನಮ್ಮ ಮನೇಲೆ ಬಿಟ್ಬಿಟ್ಟಿದ್ದೆ. ಅದು ಅದಕ್ಕೆ ನಿಮ್ಮ ಫೋನ್ ನಂಬರ್ ನಾನು ಎಲ್ಲೂ ಬರ್ಕೊಂಡಿರ್ಲಿಲ್ಲ. ಅದಕ್ಕೆ ಆಸ್ಪತ್ರೆಯಿಂದ ಇಲ್ಲಿಗೆ ಬಂದ್ಬಿಟ್ಟೆ. ಸರಿ, ಹೋಗ್ಲಿ ಬಿಡಿ. ಅಮ್ಮ ಈಗ ಹೇಗಿದ್ದಾರೆ? ಪರವಾಗಿಲ್ವಾ? ಏನು ತೊಂದರೆ ಇಲ್ಲ ತಾನೆ? ಸದ್ಯದ ಮಟ್ಟಿಗೆ ಏನು ತೊಂದರೆ ಇರೋ ಥರ ಇಲ್ಲ. ನೋಡಬೇಕು ಡಾಕ್ಟರ್ ಏನು ಹೇಳ್ತಾರೆ ಅಂತ. ಸರಿ, ಹಾಗಾದ್ರೆ ನೀವು ಹೊಡಿ. ಅಮ್ಮಂಗೆ ಚೆನ್ನಾಗಿ ನೋಡ್ಕೊಳ್ಳಿ. ಏನೇ ಇದ್ರೂ ನಮ್ಮ ಹತ್ರ ಹೇಳಿ, ಹೇಳ್ದೆ ಸುಮ್ಮನೆ ಇರಬೇಡಿ, ಸರಿನಾ? ಸರಿ ಅದ್ಗೆ, ನಾನು ಬರ್ತೀನಿ. ಹಾಂ, ಹೋಗ್ಬೇಡಿ. ಸುಧಾ ಅವ್ರೆ, ಒಂದು ನಿಮಿಷ ಇರಿ. ತಗೊಳ್ಳಿ, ಇದನ್ನ ಇಟ್ಕೊಳ್ಳಿ, ಯಾವುದಕ್ಕಾದ್ರೂ ಬೇಕಾಗುತ್ತೆ. ಅಯ್ಯೋ ಬೇಡ ಅದ್ಗೆ. ನೋಡಿ, ಇಂಥ ಸಮಯದಲ್ಲಿ ಕೈಯಲ್ಲಿ ದುಡ್ಡಿರೋದು ಒಳ್ಳೇದು. ಆಮೇಲೆ ಅರ್ಜೆಂಟಾಗಿ ದುಡ್ಡಿನ ಅವಶ್ಯಕತೆ ಆದರೆ ಯಾರನ್ನು ಕೇಳ್ತೀರಾ? ಎಲ್ಲಿ ಹೋಗ್ತೀರಾ? ಅದಕ್ಕೆ ಹೇಳ್ತಿದ್ದೀನಿ, ಇಟ್ಕೊಳ್ಳಿ. ಸಂಕೋಚ ಪಡೋದಕ್ಕೆ ಹೋಗ್ಬೇಡಿ. ನಿಮ್ಮಮ್ಮ ನಮ್ಮಮ್ಮ ಇದ್ದಾಗೆ, ನಿಮ್ಮ ನೋವು ನಮ್ದು ಸಹ. ಪ್ಲೀಸ್ ತಗೊಳ್ಳಿ. ಪರವಾಗಿಲ್ಲ ಅದ್ಗೆ, ಬೇಕಿದ್ರೆ ನಾನೇ ಕೇಳ್ತೀನಿ. ಸುಧಾ ಅವರೇ, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಹಾಸ್ಪಿಟ್ಲ್ ಅಂತ ಬಂದರೆ ಯಾವಾಗ ಏನು ಖರ್ಚು ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ಇಟ್ಕೊಳ್ಳಿ ಪ್ಲೀಸ್. ನೋಡಿ, ಈಗ ನೀವು ತಗೊಳ್ದೆ ಹೋದರೆ ನನಗೂ ಮತ್ತೆ ಗೌತಮ್ ಅವ್ರಿಗೆ ತುಂಬ ಬೇಜಾರಾಗುತ್ತೆ. ನಮಗೆ ಬೇಜಾರು ಮಾಡೋದು ನಿಮ್ಗೆ ಇಷ್ಟನಾ? ಇಲ್ಲ ಅದ್ಗೆ. ಮತ್ತೆ ತಗೊಳ್ಳಿ ಪ್ಲೀಸ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.